ಹೇ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬರೀ ಎರಡು ಮೊಟ್ಟೆಯನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಸಿಂಪಲ್ ರೆಸಿಪಿಯನ್ನು ನಿಮಗೆಲ್ಲ ಹೇಳ್ಕೊಡ್ತೇನೆ. ಸೊ ಬನ್ನಿ, ಹಾಗಿದ್ರೆ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನು 2 ಮೊಟ್ಟೆಯನ್ನು ಈ ಥರ ಬೇಯಿಸಲಿಕ್ಕೆ ಇಡ್ತಿದ್ದೀನಿ. ಆಮೇಲೆ ನಾನು ಆನಿಯನನ್ನು ಚಾಪ್ ಮಾಡ್ತಾ ಇದ್ದೇನೆ. ಈಗ ನಾನಿದಕ್ಕೆ 2 ಆನಿಯನನ್ನು ತಗೊಂಡಿದ್ದೇನೆ. ಸೊ 2 ಆನಿಯನನ್ನು ಈ ಥರ ನಾನು ಸ್ವಲ್ಪ ಸಣ್ಣಕ್ಕೆ ಚಾಪ್ ಮಾಡ್ತಾ ಇದ್ದೇನೆ. ನೀವು ಯಾವ ಥರ ಬೇಕಿದ್ರೂ ಚಾಪ್ ಮಾಡ್ಕೋಬೋದು, ಬಟ್ 2 ಆನಿಯನ್ ಮಿನಿಮಮ್ ಬೇಕಾಗುತ್ತೆ ಇದಕ್ಕೆ, ಬಿಕಾಸ್ ನಾವು 2 ಎಗ್ ತಗೊಳ್ಳೋ ಕಾರಣ ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾನಿದನ್ನು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು 1 ಚಿಲ್ಲಿಯನ್ನು, ಕಾಯಿ ಮೆಣಸನ್ನು ಕಟ್ ಮಾಡಿ ಸೈಡಿಗೆ ಇಡ್ತಾ ಇದ್ದೇನೆ. ಆಮೇಲೆ ಟೊಮೆಟೊ ಕೂಡ 2 ಬೇಕಾಗುತ್ತೆ. ಸೊ ಟೊಮೆಟೊವನ್ನು ಕೂಡ ನಾನು ಈ ಥರ ಚಾಪ್ ಮಾಡ್ತಾ ಇದ್ದೇನೆ. ನೀವು ಯಾವ ಶೇಪಿಗೆ ಬೇಕಾದರೂ ಚಾಪ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಚಾಪ್ ಮಾಡಿದ ಮೇಲೆ ನಾನು ಅದನ್ನು ಕೂಡ ಸೇಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಇದಕ್ಕೆ. ಸೊ ಹಾಗಾಗಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡ್ತಾ ಇಡ್ತಾ ಇದ್ದೇನೆ. ಚಾಪ್ ಮಾಡ್ತಾ ಇಟ್ಟು ಮತ್ತು ಎಲ್ಲ ಥಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಾದ ಮೇಲೆ ನಾವು ಸ್ಟಾರ್ಟ್ ಮಾಡೋಣ ರೆಸಿಪಿ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಈ ಥರ ಚಾಪ್ ಮಾಡ್ತಾ ಇಡ್ತಿದ್ದೇನೆ. ಇದನ್ನು ಕೂಡ ಆಮೇಲೆ ಸೇಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ನಾವೀಗ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು. ಈಗ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾವು ಈ ವೆಜಿಟೇಬಲ್ಸನ್ನೆಲ್ಲ ಕಟ್ ಮಾಡೋಷ್ಟು ಹೊತ್ತಿಗೆ ಎಗ್ ಬೆಂದಿರುತ್ತೆ, ಬಾಯ್ಲ್ ಆಗಿರುತ್ತೆ. ಸೊ ಆಮೇಲೆ ಎಗ್ ಚೆನ್ನಾಗಿ ಬಾಯ್ಲ್ ಆದ ಮೇಲೆ ನಾವು ಅದರ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದರ ಸಿಪ್ಪೆ ತೆಗೆದಾದ್ಮೇಲೆ ನಾವಿದನ್ನು ಹಾಫ್ ಮಾಡ್ತಾಯಿದ್ದೇನೆ. ನಾನು 2 ಪೀಸ್ ಹಾಫ್ ಮಾಡಿದರೆ ಸಾಕು. ತುಂಬ ಪೀಸ್ ಮಾಡಿಕೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಯಾಕಂದರೆ ನಾವು 2 ಮೊಟ್ಟೆ ಮಾಡೋ ಕಾರಣ ಅದು ಮತ್ತು ಮಸಾಲೆಗೆ ಹಾಕಿದ ಮೇಲೆ ಅದಷ್ಟೊಂದು ಚೆನ್ನಾಗಾಗಲ್ಲ. ಸೊ 2 ಪೀಸ್ ಮಾಡ್ಕೊಳ್ಳಿ. ಸೊ ಸೇಮ್ ಟೈಮ್ಗೆ ನಾವು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ವೆಸಲ್ ತೊಗೊಂಡಿದ್ದೀನಿ ನಾನು. ಮತ್ತು ಅದಕ್ಕೆ 1 ರಿಂದ 2 ಸ್ಪೂನು ಕೊಕೊನಟ್ ಆಯಿಲ್ ಹಾಕಿ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಹಾಫ್ ಸ್ಪೂನಷ್ಟು ಇದು ಪೆಪ್ಪರ್ ಪೌಡರ್ ತಗೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಆಮೇಲೆ ನಾವು ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಎಗ್, ಸೊ ಅದನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ವೆರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಾಡಿದರೆ ಸಾಕು. 1 ಟೈಮ್ ಈ ಥರ ಇದು ಮಾಡ್ಕೊಂಡು ಮಾಡಿದರೆ ಸಾಕಾಗುತ್ತೆ, ತುಂಬ ಹೊತ್ತು ಇಡಕ್ಕೆ ಹೋಗಬೇಡಿ. ಸೊ ಇಷ್ಟು ಮಾಡಿ ಆದಮೇಲೆ ಸೊ ಈ 4 ಪೀಸಸನ್ನು ಕೂಡ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಇಷ್ಟು ಆದಮೇಲೆ ನಾವೀಗ ಎಗ್ ಫ್ರೈ ಮಾಡಿದ್ವಲ್ವ, ಸೊ ಅದೇ ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಮತ್ತು ಜೀರ ಸ್ವಲ್ಪ, ಮತ್ತು ನಾವು ಆಲ್ರೆಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಆ ಆನಿಯನ್ಸನ್ನು ಹಾಕಬೇಕು. ಮತ್ತು ಆನಿಯನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಕ್ಕೇ ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು. ಇಷ್ಟು ಆದಮೇಲೆ ನೋಡಿ, ಈ ಕಲರ್ಗೆ ಟರ್ನ್ ಆದಮೇಲೆ ನಾವು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೆಟೊವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಸ್ವಲ್ಪ ಇದು ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಅಗೇನು, ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅಷ್ಟು ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಬಟ್ ಇದು ನೀವು ಪ್ರೀವಿಯಸ್ ಕೂಡ ಹಾಕ್ಬೋದು, ಅಂದರೆ ಮೊದಲೇ ಆನಿಯನ್ ಹಾಕ್ತಿರಲ್ಲ, ಸೊ ಅದರ ಜೊತೆಗೇ ಹಾಕ್ಬೋದು. ನಾನು ಇಲ್ಲಿ ಟೊಮೆಟೊ ಎಲ್ಲ ಬೆಂದಾದ ಮೇಲೆ ಹಾಕ್ತಾಯಿದ್ದೇನೆ. ಬಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ನೀವು ಅದು ಸ್ವಲ್ಪ ಅದರ ಸ್ಮೆಲ್ ಹೋಗುವ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೇನೆ. ಕರ್ಡ್ ಒಂದು 2 to 3 ಸ್ಪೂನ್ಸ್ ಸಾಕಾಗುತ್ತೆ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಕರ್ಡ್ ಹಾಕಿಬಿಟ್ಟು ಮತ್ತೆ ಕುದಿಸಬೇಕು ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಿ ಆದಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸಬೇಕು. ಆದ ಮೇಲೆ ಇದಕ್ಕೆ ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕುದಿಸಬೇಕಾಗುತ್ತೆ. ಇದಿಷ್ಟು ಎಲ್ಲ ಚೆನ್ನಾಗಿ ಕುದ್ದಿದ್ದು ಆದ ಮೇಲೆ ನಾವಿದಕ್ಕೆ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದಂತಹ ಎಗ್ಸನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಎಗ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಗೆ ನಮ್ಮ ರೆಸಿಪಿ ಮುಗಿಯುತ್ತೆ. ಇಷ್ಟೇ ರೆಸಿಪಿ ಇರೋದು, ವೆರಿ ಸಿಂಪಲಾಗಿ ಮಾಡ್ಬೋದು. ಸೊ ನೋಡಿ, ಇದು ಆರಾಮವಾಗಿ 4 ಜನ ಅಂತೂ ತಿನ್ಬೋದು.
ಆಯಿತು ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ. ವೆರಿ ಸಿಂಪಲಾಗಿ ಮಾಡ್ಬೋದು ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ಎರಡೇ 2 ಎಗ್ಸ್ ಸಾಕು. ನೀವು ಜಾಸ್ತಿ ಜನ ಇದ್ದೀರಂತ ಹೇಳಿದರೆ ಎಗ್ ಕ್ವಾಂಟಿಟಿ ಜಾಸ್ತಿ ಹಾಕಿದರೆ ಆಯಿತು ಅಷ್ಟೇ. ತುಂಬ ಸಿಂಪಲಾಗಿ ಬೇಗ ಆಗುವಂಥ ರೆಸಿಪಿ. ಸೊ ಸಡನ್ನಾಗಿ ಯಾರಾದರೂ ನೆಂಟರು ಎಲ್ಲ ಬಂದರೆ ಇದನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.